ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂಧದ 6ನೇ ಅಧ್ಯಾಯದ 40ನೇ ಶ್ಲೋಕ. ಋಷೇ ವಿದಂತಿ ಮುನಯಃ ಪ್ರಶಾಂತಾತ್ಮೇಂದ್ರಿಯಾಶಯಾಃ ಯದಾ ತದೇವ ಅಸತ್ತರ್ಕೈಃ ತಿರೋಧಿಯೇತ ವಿಪ್ಲುತಂ. ಈ ಶ್ಲೋಕದ ಅರ್ಥವನ್ನು ಹಿಂದಿನ ಅನುಸಂಧಾನದಲ್ಲಿ ನೋಡಿದ್ದೇವೆ. ಇದಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು, ಶ್ಲೋಕಾರ್ಥವನ್ನು ಮಾಡಿಕೊಳ್ಳುವಲ್ಲಿ ಸಹಾಯಕವಾಗಬಹುದು ಅನ್ನೋ ಕಾರಣಕ್ಕೆ ಹೇಳ್ತೇನೆ ಅಂತ ಹೇಳಿದ್ದೆ ಹೋದ ಸಲ. ಆ ಕಥೆಯ ಬೇರೆ ಬೇರೆ ಆವೃತ್ತಿಗಳು ಪ್ರಚಲಿತದಲ್ಲಿವೆ. ಅತ್ಯಂತ ಚಿಕ್ಕ ಆವೃತ್ತಿಯನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಯಾಕೆಂದರೆ ಕಥೆ ಮುಖ್ಯ ಅಲ್ಲ, ಅದರಿಂದ ನಮಗೆ ದೊರಕಬಹುದಾದ ಸಂದೇಶ ಅದು ಮುಖ್ಯ. ವಿಷಯ ಇಷ್ಟೇ, ಈ ಮನಸ್ಸು ಅನ್ನೋ ಇಂದ್ರಿಯ ಆ ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಇವುಗಳ ತಿಳುವಳಿಕೆಗೆ, ಇವುಗಳಿಂದ ಹೊರಜಗತ್ತಿನ ತಿಳುವಳಿಕೆ ಸಂಪಾದಿಸಲಿಕ್ಕೆ ಮನಸ್ಸು ಆಧಾರ. ಈ ಪಂಚೇಂದ್ರಿಯಗಳ, ಜ್ಞಾನೇಂದ್ರಿಯಗಳ ಪರಿಧಿಯಲ್ಲೇ ಮನಸ್ಸಿನ ಸಂಚಾರ, ಅದರ ಆಚೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ತರ್ಕ. ಇಂದ್ರಿಯಗಳ ಪರಿಧಿಯನ್ನು ದಾಟಿ ಆಚೆ ನೆಗೆಯಬಲ್ಲ ಸಾಮರ್ಥ್ಯ ಸಾಧಾರಣ ಮನುಷ್ಯನಿಗೂ ಎಟಕಬಹುದಾದ ಅಸಾಧಾರಣ ಸಾಮರ್ಥ್ಯ. ಇದನ್ನು ಮನುಷ್ಯ ಕಳೆದುಕೊಂಡು ಬಿಡ್ತಾನೆ ಅಸತ್ತರ್ಕದ ಕಡೆಗೆ ತನ್ನ ಒಲವನ್ನು ಬೆಳೆಸಿಕೊಂಡು. ಈ ಅಸತ್ತರ್ಕವನ್ನು ನಂಬಿ ನಮ್ಮ ಪರಿಮಿತಿ ಇಷ್ಟೇ, ಇದರ ಆಚೆ ನಮಗೆ ಯಾವುದೂ ಎಟುಕುವಂಥದ್ದಲ್ಲ, ಇದೇ ಪರಮಸತ್ಯ ಅನ್ನೋ ಭ್ರಮೆಯಲ್ಲಿ ಬದುಕಿ ಜೀವನದ ದೊಡ್ಡ ಒಂದು ಅವಕಾಶದಿಂದ ವಂಚಿತರಾಗ್ತಾರೆ. ಯಾವುದರ ಸಾಧ್ಯತೆಯೇ ಇಲ್ಲವೋ ಅದರ ಕಡೆಗೆ ನಮ್ಮ ಗಮನ ಬರೋದಿಲ್ಲ. ಡೂಯೇಬಲ್ ಅನ್ನಿಸ್ಬೇಕು ಅಂಥದ್ರ ಕಡೆಗೆ ಪ್ರಯತ್ನ ಹಾಕ್ತೀವಿ.
ಆ ದೃಷ್ಟಿಯಿಂದ ಒಂದು ಕಥೆ ಅದನ್ನು ತಿಳಿಸಬಹುದಾದ ಒಂದು ಕಥೆ. ಒಂದು ದೊಡ್ಡ ಮನೆ, ಆ ಮನೆಯ ಬೇರೆ ಬೇರೆ ಕೊಠಡಿಗಳಲ್ಲಿ ವಿದ್ವಾಂಸರು ಹಗಲಿರುಳು ಸಂಶೋಧನೆಗಳಲ್ಲಿ ತೊಡಗಿರ್ತಾ ಇದ್ರು. ಆ ದೊಡ್ಡ ಕಟ್ಟಡದ ಕಿಟಕಿಯಲ್ಲಿ ದುಂಬಿ ಗೂಡು ಕಟ್ಟಿಕೊಂಡು ವಾಸವಾಗಿತ್ತು. ಅದು ಇಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಗಂಟೆಗಟ್ಟಲೆ ಗ್ರಂಥಗಳ ಮುಂದೆ ಕುಳಿತುಕೊಂಡು ಓದೋದು, ಆಮೇಲೆ ಒಂದು ಕಡೆಗೆ ಬೇರೆಡೆಗೆ ಸೇರಿ ಆ ಓದಿದ ವಿಷಯಗಳನ್ನು ಚರ್ಚಿಸೋದು, ಚಿಂತಿಸೋದು, ಇದನ್ನೆಲ್ಲ ಆಸಕ್ತಿಯಿಂದ ಮೊದಲು ನೋಡಿತು, ಕೇಳಿತು. ದೊಡ್ಡ ದೊಡ್ಡ ಗ್ರಂಥಗಳಿಂದ ಅವರು ಉದಾಹರಿಸಿ ಮಾತಾಡೋದನ್ನು ಕಂಡು ತಾನೂ ಆ ಗ್ರಂಥಗಳನ್ನು ಓದಬೇಕು ಅನ್ನೋ ಆಸೆ ಅದಕ್ಕೆ. ಅದು ಓದು ಬರಹ ಕಲಿತು ಮಹದ್ ಗ್ರಂಥ ಓದುವಷ್ಟರ ಮಟ್ಟಿಗೆ ತನ್ನ ಯೋಗ್ಯತೆಯನ್ನು ಬೆಳೆಸ್ಕೊಂತು. ಒಮ್ಮೆ ಅದರ ಕೈಗೆ ಕಿಟಕಿಯ ಬಳಿ ತೆರೆದಿಟ್ಟಿರುವ ಒಂದು ದೊಡ್ಡ ಗ್ರಂಥ, ಭಾರದ್ವಾಜ ವೈಮಾನಿಕ ತಂತ್ರಂ ಅನ್ನೋ ಗ್ರಂಥ ಸಿಕ್ತು. ಅದರಲ್ಲಿನ ಒಂದು ವಿಚಾರ ಆ ದುಂಬಿಯನ್ನು ಬಹುವಾಗಿ ಆಕರ್ಷಿಸಿತು. ಏನು ಅಂದರೆ, ದುಂಬಿಯ ಮೈತೂಕ ಅದರ ರೆಕ್ಕೆಯ ತೂಕಕ್ಕಿಂತ ಹೆಚ್ಚು. ಹೀಗಾಗಿ ಆ ಗ್ರಂಥದಲ್ಲಿ ಪ್ರತಿಪಾದಿತವಾದ ಯುಕ್ತಿಗೆ ಅನುಸಾರ ವಿಷಯ ಚಿಂತಿಸಿದಾಗ ನಿಯಮಾನುಸಾರ ದುಂಬಿ ಹಾರಲಾರದು. ಯಾಕೆಂದರೆ ಅದರ ಮೈತೂಕ ಅದರ ರೆಕ್ಕೆಯ ತೂಕಕ್ಕಿಂತ ಹೆಚ್ಚು. ರೆಕ್ಕೆ ಆ ಮೈತೂಕವನ್ನು ಹಾರಿಸಬೇಕಾದರೆ ಅದಕ್ಕೆ ಹೆಚ್ಚು ಬಲ ಬೇಕು, ಹೆಚ್ಚು ತೂಕ ಬೇಕು. ಈ ವಿಚಾರವನ್ನು ಅದು ಮತ್ತೆ ಮತ್ತೆ ಮನನ ಮಾಡಿತು. ಅದಕ್ಕೆ ಈ ವಿಚಾರ ಯುಕ್ತಿಯುಕ್ತ, ಸತಾರ್ಕಿಕ ಅಂತ ಮನದಟ್ಟಾಯಿತು. ಅದರ ಪರಿಣಾಮವಾಗಿ ಅದು ಕ್ರಮೇಣ ಹಾರೋದನ್ನು ನಿಲ್ಲಿಸ್ತು. ಹಾರ್ತಾ ಇರೋ ಇತರ ದುಂಬಿಗಳನ್ನು ಕಂಡು ಅವುಗಳ ಅಜ್ಞಾನಕ್ಕೆ ಮರುಕಪಟ್ಟಿತು. ನಿಧಾನವಾಗಿ ಅದು ಹಾರೋದನ್ನೇ ಮರೆಯಿತು, ಆ ಶಕ್ತಿಯನ್ನೇ ಕಳ್ಕೊಂಡಿತು. ಒಮ್ಮೆ ಮತ್ತೊಂದು ಹಕ್ಕಿ ಅದರ ಗೂಡಿಗೆ ದಾಳಿ ಮಾಡಿ ಆ ಗೂಡನ್ನು ನಾಶ ಮಾಡಿತು. ನಿರಾಶ್ರಿತವಾದ ದುಂಬಿ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಎಲ್ಲ ತರ್ಕ ಮರೆತು ಅಲ್ಲಿಂದ ಹಾರ್ಲಿಕ್ಕೆ ಪ್ರಯತ್ನ ಮಾಡಿತು. ಗಾಬರಿ ಆಯ್ತು ಅದಕ್ಕೆ. ಏನಾದರೂ ಸಾಯೋದು, ಈ ದುಂಬಿ ಈ ಮತ್ತೊಂದು ಪಕ್ಷಿ ಕೈಗೆ ಸಿಕ್ಕು ಸಾಯೋದಕ್ಕಿಂತ ಹಾರೋ ಪ್ರಯತ್ನದಲ್ಲಿ ಸತ್ತರೆ ಸರಿ ಅಂತ ಗಾಬರಿಗೊಂಡು ಹಾರ್ಲಿಕ್ಕೆ ಪ್ರಯತ್ನ ಮಾಡಿತು. ಮತ್ತೆ ಮತ್ತೆ ಹಾರ್ಲಿಕ್ಕೆ ಪ್ರಯತ್ನಿಸಿ ಹಾರೋದರಲ್ಲಿ ಯಶಸ್ವಿ ಆಯಿತು. ಹಾರ್ತಾ ಹೊರಟಿದ್ದ ಅದಕ್ಕೆ ಆಶ್ಚರ್ಯ. ನಾನು ತಿಳಿದಿದ್ದ ತರ್ಕ ಅದು ಕೆಲಸಕ್ಕೆ ಬಾರತ್ತು ಅಂತ ಅದಕ್ಕೆ ಸ್ವಂತ ಅನುಭವದಿಂದ ಗೊತ್ತಾಯಿತು. ಮೇಲ್ನೋಟಕ್ಕೆ ಇದೊಂದು ಸಂಪೂರ್ಣ ಕಾಲ್ಪನಿಕ ಕಥೆ, ಆದರೆ ಬುದ್ಧಿಜೀವಿಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಈ ಕಥೆ ನೀಡುತ್ತದೆ ಅಂತ ನನಗನ್ನಿಸ್ತದೆ. ಬೇರೆ ಬೇರೆ ದೃಷ್ಟಿಕೋನಗಳಿಂದ ಒಂದು ವಿಷಯವನ್ನು ವಿಮರ್ಶನೆ ಮಾಡೋದು, ತರ್ಕದ ಹೊರಗಲ್ಲಿಗೆ ಹಚ್ಚಿ ಅದನ್ನು ಚಿಂತಿಸೋದು ತಪ್ಪಲ್ಲ. ಆದರೆ ಪ್ರತ್ಯಕ್ಷ ಅನುಭವದ ಮುಂದೆ ತರ್ಕ ನಿರುಪಯುಕ್ತ. ಮನಸ್ಸಿಗೆ ಸಂಬಂಧಿಸಿದ ಒಂದು ಸಂಗತಿ, ನಮ್ಮೆಲ್ಲರ ಅನುಭವಕ್ಕೆ ಬಂದಿರುವ ಸಂಗತಿ ಏನೆಂದರೆ, ತರಬೇತಿಯೇ ಇಲ್ಲದ ಮನಸ್ಸು ಮಗುವಿನ ಮನಸ್ಸಿನಂತೆ ಕ್ಷಣ ಕ್ಷಣಕ್ಕೆ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ನೆಗೀತದೆ. ಒಂದು ವಿಷಯದಲ್ಲಿ ಸ್ಥಿರವಾಗಿ ನಿಲ್ಲಲಾರದು. ಆದರೆ ಅದೇ ಮನಸ್ಸನ್ನು ತರಬೇತಿಗೆ ಒಳಪಡಿಸಿದಾಗ
ಗಂಟೆಗಟ್ಟಲೆ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಮನಸ್ಸಿನ ಸಾಮರ್ಥ್ಯದಿಂದ ಲೌಕಿಕ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧನೆಗಳು ಸಾಧ್ಯವಾಗಿವೆ. ಇದು ನಮಗೆಲ್ಲರಿಗೂ ಗೊತ್ತಿರೋ ಸಂಗತಿ. ನಮ್ಮ ಪ್ರಾಚೀನರಲ್ಲಿ ಕೆಲವರು ಇದೇ ಮನಸ್ಸನ್ನು ದಿಕ್ಕು ಬದಲಿಸಿ ಹೊರ ಪ್ರಪಂಚದಿಂದ ಅಂತರ್ಮುಖಗೊಳಿಸಿದರು. ಅವರು ಕಂಡ ಸತ್ಯ, ಅದರಿಂದ ಅನುಭವಿಸಿದ ಇಂದ್ರಿಯ ನಿರಪೇಕ್ಷ ಸುಖ, ಇವನ್ನೆಲ್ಲ ದಾಖಲಿಸಿದರು. ಆ ದಿಕ್ಕಿನಲ್ಲಿ ಎಳ್ಳಷ್ಟು ಪ್ರಯತ್ನ ಸಹ ಮಾಡದೆ ಅದು ಅಸಂಭಾವಿತ. ಮನಸ್ಸಿಗೆ ಇಂದ್ರಿಯಗಳ ಚೌಕಟ್ಟನ್ನು ದಾಟಿ ಆಚೆ ಯಾವ ಅನುಭವವೂ ದೊರಕಿಸೋದು ಸಾಧ್ಯ ಇಲ್ಲ. ರೆಲ್ಮ್ ಆಫ್ ಸೆನ್ಸಸ್, ಅದರೊಳಗೇನೆ ಅದರ ಓಡಾಟ, ಅದರ ಆಚೆ ಏನೂ ಅದು ಗ್ರಹಿಸಲಾರದು. ಯಾಕೆಂದರೆ ಇಂದ್ರಿಯಗಳ ಚೌಕಟ್ಟಿನೊಳಗೆ ಬಂಧಿತವಾದ ಮನಸ್ಸು ಅದು. ಪಂಚೇಂದ್ರಿಯಕ್ಕೆ ಅತೀತವಾದ ಯಾವ ವಿಷಯವನ್ನು ಗ್ರಹಿಸುವ ಸಾಮರ್ಥ್ಯವೇ ಇಲ್ಲ ಅಂತನ್ನೋ ಒಂದು ಅಸತ್ ತರ್ಕ ಇಟ್ಟುಕೊಂಡು ಎಷ್ಟೋ ಜನ ಧ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಮನಸ್ಸಿಗೆ ಆ ಸಾಮರ್ಥ್ಯವೇ ಇಲ್ಲ ಅಂತನೂ ನಿರ್ಣಯ ಅವರದ್ದು. ಒಂದು ಕ್ಷಣ ಯೋಚಿಸಿ, ಭಗವಂತನನ್ನು ತಮ್ಮ ಧ್ಯಾನ ಸಾಧನೆಯಿಂದ ಪ್ರತ್ಯಕ್ಷ ಕಂಡು ಆ ಅನುಭವವನ್ನು ತಮ್ಮ ಉಪದೇಶಗಳ ಮೂಲಕ, ಗ್ರಂಥಗಳ ಮೂಲಕ ದಾಖಲಿಸಿರ್ತಕ್ಕಂಥ ಎಷ್ಟು ಜನ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ತೀರ್ಥರು, ವ್ಯಾಸತೀರ್ಥರು, ರಘುತ್ತಮರು, ಪುರಂದರದಾಸರು, ಕನಕದಾಸರು, ಒಬ್ಬರೇ ಇಬ್ಬರೇ ದೊಡ್ಡ ದೊಡ್ಡ ಸಂತರು ಇಡೀ ಜೀವನವನ್ನು ಈ ಸತ್ಯದ ಅನ್ವೇಷಣೆಗೋಸ್ಕರ ಮೀಸಲಾಗಿರಿಸಿದರು. ನೂರಾರು ಸಾವಿರಾರು ಸಾಧಕರು, ಅನೇಕ ತಲೆಮಾರುಗಳು ಈ ಒಂದು ಕಾರಣಕ್ಕೆ ಜೀವನವನ್ನೇ ಮುಡುಪಾಗಿಟ್ಟು ಶ್ರಮಿಸಿದರು. ಇಲ್ಲದೇ ಇರೋ ದೇವರನ್ನ ಪ್ರತ್ಯಕ್ಷ ಕಂಡೆ ಅಂತ ನಮಗಿವರೆಲ್ಲ ಸುಳ್ಳು ಹೇಳಿದ್ರ? ಆಗಿನ ಕಾಲದಲ್ಲಿ ನವಕೋಟಿ ಸಂಪತ್ತು ನಿರಾಕರಿಸಿ ಅಧ್ಯಾತ್ಮ ಮಾರ್ಗ ಹಿಡಿದವರು, ರಾಜಗುರು ಅನಿಸೋ ಮರ್ಯಾದೆ ತೊರೆದು ಅರಣ್ಯಗಳಲ್ಲಿ ಪರ್ಣಕುಟೀರ ಕಟ್ಟಿಕೊಂಡು ಒಂಟಿಯಾಗಿ ತಪಸ್ಸಾಧನೆ ಮಾಡುತ್ತಾ ಇಡೀ ಆಯುಷ್ಯ ಸವಿಸಿದವರು, ಇವರೆಲ್ಲ ನಮಗೆ ಸುಳ್ಳು ಹೇಳಿ ಹೋದರೆ, ಜಗತ್ತನ್ನೇ, ಜಗತ್ತಿನ ಸಕಲ ಸುಖ ಸಾಧನಗಳನ್ನೇ ತೊರೆದು ನಿಂತವರು ಸುಳ್ಳು ಹೇಳಿ ಸಾಧಿಸೋದು ಏನಿದೆ? ವಿಚಿತ್ರ ಅಂದ್ರೆ ಮನುಷ್ಯನ ಮನಸ್ಸು ಇದನ್ನೆಲ್ಲ ಮರೀತದೆ. ಒಬ್ಬ ರಿಚರ್ಡ್ ಫೈನ್ಮನ್, ರಿಚರ್ಡ್ ಡಾಕಿನ್ಸ್, ಒಬ್ಬ ಜಾವೇದ್ ಅಖ್ತರ್, ಒಬ್ಬ ಶಿವರಾಮ ಕಾರಂತ ಹೇಳಿದ ಮಾತು ಅಸತ್ತರ್ಕ. ಅದನ್ನು ನಂಬಿ ನಮ್ಮ ಹರೆಯದ ಮಕ್ಕಳು, ಆಧುನಿಕರು ಅನಿಸ್ತಕ್ಕಂಥ ಕೆಲವು ಹಿರಿಯರು ಕೂಡ ಈ ಮೊದಲು ನಾ ಹೇಳಿದ ಅಪರೋಕ್ಷ ಜ್ಞಾನಿಗಳ ಇಡೀ ಪರಂಪರೆಯನ್ನು ಸಾರಾಸಗಟಾಗಿ ಪೊಳ್ಳು ಗೊಳ್ಳು ಜೊಳ್ಳು ಅಂತ ತಳ್ಳಿ ಜೀವನ ನಡೆಸ್ತಾರೆ. ಒಣ ಅಹಂಕಾರ, ನಾವು ಬುದ್ಧಿವಂತರು, ನಮಗೆಲ್ಲ ತಿಳಿದಿದೆ. ಏನಿದ್ರ ಪರಿಣಾಮ ತಿಳಿಯೋ ಹೊತ್ತಿಗೆ ಹಿಂದೆ ಬಾರದಷ್ಟು ಮುಂದೆ ಹೋಗಿರ್ತಾರೆ. ಇದನ್ನು ಪ್ರತ್ಯಕ್ಷ ನೋಡಿದ್ದೀನಿ, ಇಂಥವ್ರ ಬಾಯಿಂದ ಮಾತನ್ನು ಕೇಳಿದ್ದೀನಿ ನಾನು. ಆದ್ದರಿಂದ ಭಾಗವತ ಈ ಶ್ಲೋಕದಲ್ಲಿ ನೀಡುವ ಎಚ್ಚರ, ಅಸತ್ತರ್ಕೈಹಿ ವಿಪ್ಲುತಂ ಭವತಿ, ಹುಷಾರಾಗಿರ್ರಿ. ಸಹಜವಾಗಿ ಮನುಷ್ಯನಲ್ಲೇ, ಮನುಷ್ಯನ ಮನಸ್ಸಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅದ್ಭುತ ಸಾಮರ್ಥ್ಯ, ಮೇಲಕ್ಕೆ ಏರ್ತಕ್ಕಂಥ ಸಾಮರ್ಥ್ಯ, ಅಂತರಂಗದ ಬೆಳವಣಿಗೆಯನ್ನು ಸಾಧಿಸುವಂಥ ಸಾಮರ್ಥ್ಯ ಎಲ್ಲರಲ್ಲೇ ಇದೆ. ಈ ಸಾಮರ್ಥ್ಯವೇ ನಮಗೆ ಇಲ್ಲ ಅಂದುಕೊಂಡು ಆ ಮಾರ್ಗದಲ್ಲಿ ಪ್ರಯತ್ನವನ್ನೂ ಮಾಡದೇನೆ ಜೀವನ ಕಳೆದು ಬಿಡ್ತೀವಿ. ನೋಡಿ, ನಮ್ಮಲ್ಲಿ ಕೆಲವು ನಾಸ್ತಿಕರಿದ್ದಾರೆ. ಅವರು
ಎಲ್ಲೋ ಹಿಮಾಲಯಕ್ಕೆ ಹೋಗಿ ಧ್ಯಾನ ತಪಸ್ಸಿಗೆ ಕೆಲವು ಕಾಲ ಪ್ರಯತ್ನ ಮಾಡಿ ತಿರುಗಿ ಬಂದು ದೇವರಿಲ್ಲ ಅಂತ ಘೋಷಿಸಿದವರಿದ್ದಾರೆ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ, ಶಿವರಾಮ್ ಕಾರಂತರು ಒಂದಿಂಥ ಪ್ರಯತ್ನ ಮಾಡಿದ್ದಾರೆ. ಇತ್ತೀಚೆ ಹೋದ ರವಿ ಬೆಳಗೆರೆ ಒಂದಿಂಥ ಪ್ರಯತ್ನ ಮಾಡಿದ್ದಾರೆ. ಅನೇಕರು ಮಾಡಿದ್ದಾರೆ. ಇಲ್ಲ, ದೇವರಿಲ್ಲ ಅನ್ನೋ ತೀರ್ಮಾನ, ನಾನು ಧ್ಯಾನ ಮಾಡಿ ಪ್ರಯತ್ನ ಎಷ್ಟು ಕಾಲ ಮಾಡಿದಾರೋ ಏನು ಮಾಡಿದಾರೋ ಆ ವಿಷಯ ಬೇರೆ, ಪ್ರಯತ್ನ ಆದರೂ ಮಾಡಿದ್ದಾರೆ. ಅಂಥದ್ದೇ ಪ್ರಯತ್ನವನ್ನ ಮೋದಿ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಬೆಳಕಾಗಬಲ್ಲಂಥ ಸಾಮರ್ಥ್ಯ, ಆ ಅಂತರಂಗದ ಹೊಳಹು, ಅದನ್ನು ಗುರುತಿಸಿಕೊಂಡು ಬಂದು ಜನತಾ ಜನಾರ್ದನನಿಗಾಗಿ ಇವತ್ತು ದುಡಿತಾ ಇದ್ದಾರೆ. ಇಂಥ ಪ್ರೇರಣೆ, ಸ್ಫೂರ್ತಿ ಇದನ್ನು ಪಡೆದವರು ಇದ್ದಾರೆ ಧ್ಯಾನ ತಪಸ್ಸುಗಳಿಂದ. ಇಲ್ಲ, ಇಂದ್ರಿಯಾತೀತವಾದದ್ದೇನೂ ಇಲ್ಲ, ಇಂದ್ರಿಯ ಭೋಗದಲ್ಲೇನೆ ಈ ಜೀವನ ಕಳೆದು ಒಂದು ದಿವಸ ಗೊಬ್ಬರವಾಗಿ ಬೀಳ್ತೀನಿ ಅಂತ ತೀರ್ಮಾನಿಸಿದವರು ಇದ್ದಾರೆ. ಒಂದು ಪ್ರಯತ್ನ ಆದರೂ ಮಾಡಿದ್ದಾರೆ. ನಾನು ಹೇಳೋದು, ನಮ್ಮಲ್ಲಿ ಅನೇಕರು ಮನಸ್ಸಿನೊಳಗಡೆ ಈ ಧ್ಯಾನ, ಈ ಅಂತರ್ಮುಖಿ ಪಯಣ ಇದೆಲ್ಲ ಸುಳ್ಳು, ಇದೆಲ್ಲ ಕಥೆ, ಬ್ರಾಹ್ಮಣರು ಉಪಜೀವನಕ್ಕೆ ಕಟ್ಟಿಕೊಂಡ ಕಥೆಗಳು ಅಂತ ಅಷ್ಟು ಲಘುವಾಗಿ ಭಾವಿಸಿ ಅದನ್ನು ತಿರಸ್ಕಾರ ಮಾಡಿ ಬುದ್ಧಿವಂತರು ಅನ್ನೋ ಹಮ್ಮಿನಲ್ಲೇನೆ ಇಡೀ ಜೀವನ ಕಳೀತಾರೆ. ಇದು ಬಹಳ ಶೋಚನೀಯವಾದ ಅಂಶ. ಇದು ಮಾಡಿ ನೋಡದೇ ಇದ್ದರೆ ಮನುಷ್ಯನಿಗೆ ಬರೀ ತರ್ಕಗಳನ್ನು, ಕುತರ್ಕಗಳನ್ನು, ಅಸತ್ತರ್ಕಗಳನ್ನು ನಂಬಿಕೊಂಡೇ ನೀರಿಗೇನೆ ಇಳಿಯದೇ ಇರುವವ ಸ್ವಿಮ್ಮಿಂಗ್ ಹೆಂಗೆ ಕಲೀಲಿಕ್ಕೆ ಸಾಧ್ಯ? ನಮ್ಮ ತಂದೆಯವರು ಹೇಳ್ತಿದ್ರು, ಅದು ಮುಧೋಳ ಮಹಾರಾಜನ ಮಗ ಪಾಠ ಕೇಳಿದಂಗ ಅಂತ. ನಮ್ಮಲ್ಲಿಗೆ ಪ್ರಸಿದ್ಧ. ಮುಧೋಳ ಮಹಾರಾಜನ ಮಗ ಅವ ಕುತ್ತಿನಿ ಗಾದಿ ಮೇಲೆ ಕಾಲು ಚಾಚಿಕೊಂಡು ಕೂತ್ಕೊಂಡು ಪಾಠ ಹೇಳಬೇಕು. ಅವರೊಬ್ಬರು ಮಾಸ್ತರ್ ಬರಬೇಕು, ಒದರು ಅನ್ಬೇಕಿವ, ಮಾಸ್ತರ್ ಒದರ್ಬೇಕು. ಆ ಧಾರವಾಡ ಭಾಷೆಯಲ್ಲಿ, ಬಿಜಾಪುರ ಭಾಷಾದವಾಗ ಇವ ಕೂತ್ಕೊಂಡು ಶ್ರವಣ ಮನಕಾನಂದ ವಿವುದು ಅಂತ ಅವ್ರ ಮಾಸ್ತರ್ ಹೆದರ್ಕೋತ ಇವನು ಮೂಡ್ ನೋಡ್ಕೊಂಡು ಪಾಠ ಮಾಡಬೇಕು. ಇವ ಮಹಾರಾಜರ ಮಗ, ಇವ ಶ್ರಮ ಪಡುವ ಹಂಗಿಲ್ಲ, ಅವರ ಬಂದು ಹೇಳಿ ಹೋಗ್ಬೇಕು, ಒದರು ಹೋಗಪ್ಪ ಪಾಠ ಅಂತ ಮಾಸ್ತರಿಗೆ. ಎಷ್ಟು ಕಾಲ ಕಳೆದರೂ ಇಂಥ ಪ್ರಯತ್ನಕ್ಕೆ ಫಲ ದೊರಕಿತು. ಒಂದು ಮಾರ್ಗ ಶಾಸ್ತ್ರಗಳಲ್ಲೇ ತೋರಿಸ್ಯಾರ, ಅದನ್ನು ಅನುಭವಿಸಿ ಆ ಅನುಭವವನ್ನು ದಾಖಲೆಗೊಳಿಸಿದ್ದಾರೆ. ಕಣ್ಣು ಮುಚ್ಚಿ 5 ನಿಮಿಷ 10 ನಿಮಿಷ ಸಹಿತ ಆ ದಿಕ್ಕಿನೊಳಗೆ ಪ್ರಯತ್ನ ಮಾಡದೇ ಇರುವವರು ಅದರ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನು ನೀಡ್ತಾರೆ. ನಾನು ಹೇಳೋದು, ಅಧ್ಯಾತ್ಮ ದೇವರು ಬಿಟ್ಟು ಬಿಡ್ರಿ, ಮನಸ್ಸಿನ ಆರೋಗ್ಯಕ್ಕಾಗಿ ಒಂದು 5 ರಿಂದ 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಧ್ಯಾನದ ಪ್ರಯತ್ನ ಮಾಡಿರಿ. ಯು ವಿಲ್ ಬಿ ರಿಲೀವ್ಡ್ ಫ್ರಾಮ್ ಹಾಂಟಿಂಗ್ ಥಾಟ್ಸ್. ಮನಸ್ಸಿಗೆ ಸತತವಾಗಿ ವಿಚಾರಗಳು ಅಟ್ಯಾಕ್ ಮಾಡ್ತಾ ಇರ್ತಾವ. ಅವುಗಳಿಂದ ಮನಸ್ಸನ್ನು ಶಾಂತಗೊಳಿಸ್ಲಿಕ್ಕಾದರೂ ಧ್ಯಾನ ಆರಂಭ ಮಾಡಿ. ಮುಂದೆ ಹೋದಂಗೆ ಎಲ್ಲೆಲ್ಲಿಗದು ಕರೆದುಕೊಂಡು ಹೋಗ್ತದೋ ನಮ್ಮ ಯೋಗ್ಯತೆಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಅಸತ್ತರ್ಕೈ ತಿರೋಧೀಯೇತ ವಿಪ್ಲವಂ, ಆ ಅಸತ್ತರ್ಕದ ಬಗ್ಗೆ ಎಚ್ಚರವಾಗಿರಿ ಅಂತಕ್ಕಂಥ ಒಂದು ಮಾತನ್ನು ಈ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ. ಮುಂದೆ 41ನೇ ಶ್ಲೋಕ. ಆದ್ಯೋವತಾರ ಪುರುಷ ಪರಸ್ಯ ಕಾಲಸ್ವಭಾವ ಸದಸನ್ವನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಭೂಮ್ನಃ. ಆದ್ಯಃ ಅವತಾರಃ ಪರಸ್ಯ. ಹಿಂದೆ ನಾವು ನೋಡಿದ್ದೇವೆ, ಸಹಸ್ರಶೀರ್ಷ ಪುರುಷ ಇತ್ಯಾದಿ ಪುರುಷ ಸೂಕ್ತ ಮಂತ್ರ ಪ್ರತಿಪಾದಿತ ರೂಪ. ಆ ಪುರುಷ ಅನ್ನೋ ರೂಪ ಪರಸ್ಯ ಆದ್ಯ ಅವತಾರ ಪುರುಷ. ಅವನೆಂಥವನು? ಅವನಿಗೊಂದು ವಿಶೇಷಣ, ಭೂಮ್ನಃ. ಶ್ಲೋಕದಲ್ಲಿನ ಕೊನೆ ಶಬ್ದ ಭೂಮ ಅಂದರೆ ಎಲ್ಲೆಡೆ ಇರುವವ. ಎಲ್ಲೆಡೆ ಅವನ ಇರುವಿಕೆ 3 ರೀತಿ. ಎಲ್ಲ ಜೀವರೊಳಗೆ ಇರುವಿಕೆ, ಅದಕ್ಕೆ ಅಂತರ್ಯಾಮಿ ಅಂತ ಹೇಳ್ತಾರೆ. ಒಂದು ವಿಶೇಷ ಅಂಶದಿಂದ ಇರುವಿಕೆ, ಇದನ್ನೇ ಗೀತೆಯಲ್ಲಿ ವಿಭೂತಿ ಯೋಗ ಅಂತ ಕರೆದ್ರು. ವಿಭೂತಿಯ ಯೋಗ, ಭಗವಂತನ ಒಂದು ಅಥವಾ ಕೆಲವು ವಿಶೇಷ ಗುಣಗಳ ಯೋಗ ಅಂದರೆ ಸಂಬಂಧ, ವಿಶೇಷ ಸಾನ್ನಿಧ್ಯ.
ವಿಭೂತಿ ಶಬ್ದಕ್ಕೆ ಐಶ್ವರ್ಯ ಅನ್ನೋ ಅರ್ಥ. ಆ ಭಗವಂತನ ಐಶ್ವರ್ಯ, ಅದರ ಸನ್ನಿಧಾನ ಇತ್ಯಾದಿ ಅನೇಕ ಅರ್ಥಗಳು ವಿಭೂತಿ ಶಬ್ದಕ್ಕಿವೆ. ಅಂತೂ ಅದು ಎರಡನೇದ್ದು, ವಿಭೂತಿ ರೂಪದಿಂದ ಇರುವಿಕೆ. ಇನ್ನು ಮೂರನೇದ್ದು ಪುರುಷ ಇತ್ಯಾದಿ ಸ್ವರೂಪವೇ ಅವತಾರವಾಗಿ ಕಾಣಿಸಿಕೊಳ್ಳುವುದು ಮೂರನೇದ್ದು. ಹೀಗೆ ಭಗವಂತನ ಇರುವಿಕೆ ಮೂರು ರೀತಿ ಅಂತ ಹೇಳ್ತಾರೆ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನಿ ಅಥೋ ವಿದುಹು ಅಂತ ಟಿಪ್ಪಣಿಕಾರರು ಇದನ್ನು ಹೇಳ್ತಾರೆ. ಈ ಮೂರೂ ರೀತಿಯ ಭಗವಂತನ ಅಭಿವ್ಯಕ್ತಿಗೆ ಶ್ಲೋಕದ ಉಳಿದ ಪಾದಗಳಲ್ಲಿ ದೃಷ್ಟಾಂತಗಳನ್ನು ನೀಡಿದ್ದಾರೆ. ಕಾಲಹ ಎರಡನೇ ಸಾಲಿನ ಮೊದಲನೇ ಶಬ್ದ, ಕಾಲಾಂತರ್ಗತನಾಗಿ, ಕಾಲ ನಿಯಾಮಕನಾಗಿ, ಕಾಲಾತೀತನಾಗಿ ಇರುವವ. ಇದನ್ನು ಚಿಂತಿಸ್ತಾ ಜಗನ್ನಾಥದಾಸರ ಪದ್ಯ ನೆನಪಿಗೆ ಬರ್ತಾ ಇದೆ. ನೋಡಿ, ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ ವಿಷಯಗಳನ್ನು ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಅವರು ಹೆಣೆದಿದ್ದಾರೆ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ. ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲರೂಪಿ ತವ ದಾಸೋಹಂ ದಾಸೋಹಂ ತವ ದಾಸೋಹಂ ದಾಸೋಹಂ. ಕಾಲಹ ಅಂತ ಹೆಸರು. ಹೇ ಕಾಲರೂಪಿ, ತವ ದಾಸೋಹಂ, ನಿನ್ನ ದಾಸ ನಾನು. ಕಾಲೋತ್ಪಾದಕ, ಕಾಲ ನಿವರ್ತಕ, ಕಾಲ ಪ್ರವರ್ತಕ, ತ್ರಿಕಾಲಜ್ಞ, ಕಾಲಾತೀತ, ಕಾಲ ನಿಯಾಮಕ, ಕಾಲಾಂತರ್ಗತ. ಒಂದೊಂದು ವಿಶೇಷಣಗಳು ಭಗವಂತನ ಒಂದೊಂದು ಗುಣ, ಅವನ ಒಂದೊಂದು ಸಾಮರ್ಥ್ಯ ವಿವರಿಸಿ ಹೇಳ್ತಾ ಇವೆ. ಅದನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ಕಾಲಹ ಅಂತ ಹೇಳಿದರು. ಮುಂದೆ ಸ್ವಭಾವ, ಸ್ವಭಾವ, ಜಡ ಸ್ವಭಾವ, ಜೀವಸ್ವಭಾವ. ಸ್ವಭಾವಸ್ತು ಪ್ರವರ್ತತೆ ಅಂತ ಗೀತೆಯಲ್ಲಿ ಹೇಳಿದ ಕೃಷ್ಣ. ಅಂತಹ ಸ್ವಭಾವ ನಿಯಮನ ಶಕ್ತಿ ಭಗವಂತ. ಸತ್ ಅಸತ್, ಪ್ರಕೃತಿ ಮತ್ತು ಅದರ ಕಾರ್ಯ, ಅಥವಾ ಸತ್ ಅಂದರೆ ಪ್ರಾಣ, ಪ್ರಾಣಶಕ್ತಿ. ಅಸತ್ ಅಂದರೆ ಅವ್ಯಕ್ತ ಪ್ರಕೃತಿ. ಆಮೇಲೆ ಮನಶ್ಚ, ಮನಸ್ಸು, ಮನೋಬುದ್ಧಿಗಳ ನಿಯಾಮಕ. ಧಿಯೋ ಯೋನಃ ಪ್ರಚೋದಯಾತ್ ಅಂತ ಸೂರ್ಯನಾರಾಯಣನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ದ್ರವ್ಯ, ಪಂಚಭೂತಗಳು. ವಿಕಾರ, ಅವುಗಳ ವಿನ್ಯಾಸ ಅನಿಸಿರ್ತಕ್ಕಂಥ ಈ ಸ್ಥೂಲ ಪ್ರಪಂಚ. ಗುಣ, ತ್ರಿಗುಣಗಳು. ಇಂದ್ರಿಯ, ಇಂದ್ರಿಯಗಳು. ವಿರಾಟ್, ದೊಡ್ಡದು, ದೇವತೆಗಳಲ್ಲಿ ಸನ್ನಿಹಿತವಾಗಿರ್ತಕ್ಕಂಥದ್ದು. ಸ್ವರಾಟ್, ಸ್ವತಂತ್ರ ಶಕ್ತಿ. ಸ್ಥಾಸ್ನು ಅಂದರೆ ಸ್ಥಾಯಿ, ಜಡದಲ್ಲಿರ್ತಕ್ಕಂಥದ್ದು. ಚರಿಷ್ಣು ಅಂದರೆ ಚಲಿಸುವಂಥದ್ದು, ಸ್ಥಾವರ, ಜಂಗಮ. ಇದಿಷ್ಟು ಭೂಮ್ನಃ, ಎಲ್ಲೆಡೆ ವ್ಯಾಪಿಸಿರ್ತಕ್ಕಂಥ ಆ ವಿವಿಧ ಶಕ್ತಿಗಳ ಅಭಿವ್ಯಕ್ತಿ, ಅಥವಾ ಒಂದೇ ಶಕ್ತಿಯ ವಿವಿಧ ಅಭಿವ್ಯಕ್ತಿಗಳು. ಕಾಲತ್ರಯದಲ್ಲೂ ಇವನ ಅಧೀನ. ಭೂಮ್ನಃ ಅಂತ ಷಷ್ಠಿ ವಿಭಕ್ತಿ ಅವನ ಅಧೀನ ಅನ್ನೋ ಅರ್ಥದಲ್ಲಿ, ಗುಣಪೂರ್ಣನಾಗಿರ್ತಕ್ಕಂಥ ಆ ಭಗವಂತನ ಅಧೀನ ಅನ್ನೋ ಅರ್ಥದಲ್ಲಿ ಷಷ್ಠಿಯನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಇವುಗಳಲ್ಲಿ ಪುರುಷ ಅಂತ ಹೆಸರು ಹೇಳಿ ನಿರ್ದೇಶನ ಏನು ಮಾಡಿದ್ದಾರೆ, ಆದ್ಯೋವತಾರ ಪುರುಷ ಪರಸ್ಯ, ಅದು ಸ್ವರೂಪ ಅವತಾರ. ಅದರಿಂದ ಹೇಗೆ ಈ ಸೃಷ್ಟಿ ವಿಕಸನಗೊಂಡಿತ್ತು ಅನ್ನೋದನ್ನು ಹಿಂದೆ ವಿಸ್ತಾರವಾಗಿ ಹೇಳಿದ್ದಾರೆ. ಚರಿಷ್ಣು ಅನ್ನೋ ಶಬ್ದದಿಂದ ಸಕಲ ಜೀವ ಜಗತ್ತಿನ ಅಂತರ್ಯಾಮಿ ಆ ಭಗವಂತನ ರೂಪವನ್ನು ತಿಳಿಸ್ತಾ ಇದ್ದಾರೆ. ಇನ್ನುಳಿದ ಎಲ್ಲ ವಸ್ತುಗಳಲ್ಲಿ ಅವನ ಅಂಶ, ಅಥವಾ ವ್ಯಕ್ತಿಗಳಲ್ಲಿ ವಿಶೇಷ ಸಾನ್ನಿಧ್ಯ ಅಂದರೆ ವಿಭೂತಿ, ಅದನ್ನು ತಿಳಿಸಿದ್ದಾರೆ. ಹೀಗೆ ಮೂರು ರೀತಿಯ ಭಗವಂತನ ಇರುವಿಕೆಯನ್ನು ಈ ಶ್ಲೋಕದ ಮೂಲಕ ನಮಗೆ ತಿಳಿಸಿದ್ದಾರೆ. ಏಕೋ ವಿಷ್ಣುರ್ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ಅನ್ನೋ ಮಂತ್ರವೂ ಕೂಡ ಇದೇ ಮಾತನ್ನು ತಿಳಿಸ್ತಾ ಇದೆ. ಇನ್ನು ಈ ಅಧ್ಯಾಯದ ಕೊನೆಯ ಶ್ಲೋಕ,
ಪ್ರಾಧಾನ್ಯತೋ ಯಾನ್ ಋಷ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಭೂಮ್ನಃ ಆಪೀಯತಾಂ ಕರ್ಣಕಷಾಯ ಶೋಷಾನ್ ಅನುಕ್ರಮಿಷ್ಯೇತ ಇಮಾನ್ ಸುಪೇಶಾನ್. ಹೇ ಋಷೇ, ಅಲ್ಲಿ ಕೆಲವು ಕಡೆಗೆ ಋಷಯ ಅಂತ ಪಾಠ ಇದೆ, ಅಲ್ಲಿ ಅನ್ವಯ ಋಷಯ ಆಮನಂತಿ ಅಂತ ಇಟ್ಕೊಳ್ಬಹುದು. ಋಷ ಅಂತಿದ್ದಲ್ಲಿ ಋಷೇ ಅಂತ ಸಂಧಿ ಮಾಡಿಕೊಂಡು ಹೇ ಋಷೇ ನಾರದರಿಗೆ ಸಂಬೋಧನೆ ಅದು. ಭೂಮ್ನಃ ಪುರುಷಸ್ಯ ಯಾನ್ ಲೀಲಾವತಾರಾನ್ ಪ್ರಾಧಾನ್ಯತಃ ಆಮನಂತಿ ಇಮಾನ್ ಸುಪೇಶಾನ್ ಕರ್ಣ ಕಷಾಯ ಶೋಷಾನ್ ತೇ ಅಂದರೆ ತುಭ್ಯಂ ಅನುಕ್ರಮಿಷ್ಯೆ ಆಪೀಯತಾಂ. ಹೇ ಋಷೇ, ಓ ನಾರದನೇ, ಭೂಮ್ನಃ ಪುರುಷಸ್ಯ ಗುಣಪೂರ್ಣನಾಗಿರ್ತಕ್ಕಂಥ ಆ ಭಗವಂತನ ಯಾನ್ ಲೀಲಾವತಾರಾನ್ ಯಾವ ಲೀಲಾವತಾರಗಳನ್ನು ಪ್ರಾಧಾನ್ಯತಃ ಆಮನಂತಿ ವಿಶೇಷವಾಗಿ ಜ್ಞಾನಿಗಳು ಉಪಾಸನೆ ಮಾಡ್ತಾರೆ. ಅಂತಹ ಇಮಾನ್ ಸುಪೇಶಾನ್ ಈ ಪರಮ ಸುಂದರವಾಗಿರ್ತಕ್ಕಂಥ ಕರ್ಣ ಕಷಾಯ ಶೋಷಾನ್ ಕಿವಿಯ ಕಲ್ಮಶವನ್ನೇ ತೊಳೆದು ಬಿಡ್ತಕ್ಕಂಥ ಈ ಅವತಾರ ಕಥೆಗಳನ್ನು ತೇ ನಿನಗಾಗಿ ನಿನ್ನಂಥ ಭಕ್ತರಿಗಾಗಿ ಅನುಕ್ರಮಿಷ್ಯೆ ಕ್ರಮಕ್ರಮವಾಗಿ ತಿಳಿಸ್ತಾ ಇದ್ದೇನೆ. ಆಪಿಯತ ಚೆನ್ನಾಗಿ ಅವಧಾನಪೂರ್ವಕವಾಗಿ ಇದನ್ನು ಪಾನ ಮಾಡು, ಸೇವಿಸು. ಏನು ಒಟ್ಟು ತಾತ್ಪರ್ಯ? ಓ ನಾರದನೇ, ಈ ಹಿಂದೆ ಹೇಳಿರ್ತಕ್ಕಂಥ ಪುರುಷ ಮುಂತಾದ ಸ್ವರೂಪ ಅವತಾರಗಳಿಗೆ ಹೊರತಾಗಿ ಅನಂತ ಲೀಲಾವತಾರಗಳಿವೆ. ಅವುಗಳಲ್ಲಿ ಕೆಲವನ್ನ ಪ್ರಧಾನವಾಗಿ ನಮ್ಮ ಪ್ರಾಚೀನ ಋಷಿಮುನಿಗಳು ಸಾಧಕರು ಆಯ್ದುಕೊಂಡು ಉಪಾಸನೆ ಮಾಡ್ತಾ ಬಂದಿದ್ದಾರೆ. ಅಂಥವನ್ನು ನಾನಿಲ್ಲಿ ನಿನಗಾಗಿ ನಿನ್ನಂಥ ಭಕ್ತರಿಗಾಗಿ ಒಂದೊಂದಾಗಿ ವಿವರಿಸ್ತೇನೆ. ಏನಾದರಿಂದ ಫಲ? ಕರ್ಣ ಕಷಾಯ ಶೋಷ. ಸಂಸಾರದ ವಾರ್ತೆಗಳನ್ನು ಕೇಳಿ ರಾಗದ್ವೇಷಗಳಿಂದ ಕಲುಷಿತವಾಗಿರ್ತಕ್ಕಂಥ ಕಿವಿಗಳಿಗೆ, ನೊಂದ ಮನಗಳಿಗೆ ಅಮೃತದಂತೆ ಆಪ್ಯಾಯಮಾನ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಒಂದು ಗೋಪಿಗೀತದೊಳಗೆ ಬರ್ತದೆ. ಮಹಾನುಭಾವರು ಇದೇ ವಿಷಯವನ್ನು ವಿವರಿಸಿದ್ದಾರೆ. ಈ ಸಂಸಾರದೊಳಗೆ ಬೇಕಾದಷ್ಟು ದುಃಖ ಅದ, ಆದರೆ ಇದರ ಜೊತೆಗೆ ಭಗವಂತ ತವ ಕಥಾಮೃತಂ, ಸ್ವಾಮಿ ನಿನ್ನ ಕಥಾಮೃತ ಅದಲ್ಲೋ, ಅದನ್ನು ಹೆಂಗೆ ಮರೆಯೋಣ ನಾವು? ಎಲ್ಲ ಸಂಸಾರದ ದುಃಖ ದುಮ್ಮಾನಗಳನ್ನು ದೂರ ಮಾಡತಕ್ಕಂಥ ನಿನ್ನ ಕಥಾಮೃತನೂ ಅದ ಈ ಸಂಸಾರದೊಳಗೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ಕಲ್ಮಷಾಪಹಂ ಅದೇ ಶಬ್ದ ಇಲ್ಲಿ. ಕರ್ಣ ಕಷಾಯ ಶೋಷಾನ್, ಕರ್ಣದ ಕಷಾಯವನ್ನ ಕಾಲುಷ್ಯವನ್ನ ತೊಳೆದು ಬಿಡ್ತಕ್ಕಂಥದ್ದು. ಕಲ್ಮಷಾಪಹಂ ಶ್ರವಣ ಮಂಗಲಂ ಅಂದ್ರೆ ಸಾಕು, ಕೇಳಿದ್ರೆ ಸಾಕು, ಮನಸ್ಸು ಪವಿತ್ರ, ಎಲ್ಲ ಬೇಸರ ದೂರವಾಗಿ ಹೃದಯದಲ್ಲಿ ಭಗವಂತನ ಆನಂದಮಯ ಆಕಾರ ತುಂಬಿ ನಿಲ್ತದೆ. ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಆ ಅಭಿಪ್ರಾಯವನ್ನು ಸುಪೇಶಾನ್, ಸುಂದರವಾದ ಆ ಭಗವಂತನ ಲೀಲಾವತಾರದ ಕಥೆಗಳನ್ನು ಭಕ್ತರಿಗಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಮಹಾನುಭಾವರಾಗಿರ್ತಕ್ಕಂಥ ಬ್ರಹ್ಮದೇವರು ನಾರದರನ್ನು ಕುರಿತು
ಹೇಳಿದ್ದಾರೆ ಎನ್ನುವಲ್ಲಿಗೆ ಬ್ರಹ್ಮನಾರದ ಸಂವಾದದಲ್ಲಿ 6ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗ್ತಾ ಇದೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಇಲ್ಲ ಅಂದರೆ ಇನ್ನುಳಿದ ಕೆಲ ನಿಮಿಷಗಳಲ್ಲಿ ಹಿಂದಿನ ಅನುಸಂಧಾನದಲ್ಲಿ ಗೋಪಾಲರಾವ್ ಅವರು ಕೇಳಿದ ತರ್ಕದ ಬಗ್ಗೆ ಮತ್ತೊಂದು ಕೆಲವು ವಿಷಯಗಳು ಹೇಳಬೇಕು ಅಂದ್ಕೊಂಡಿದ್ದೀನಿ. ಬಟ್ ಪ್ರಶ್ನೆ ಇದ್ದರೆ ಕೇಳಿ, ಯಾರೋ ಏನೋ ಮಾತಾಡಿದ್ರಿ ಕೇಳಿ. ಅದು ಯಾರ ಅಧೀನ ಅನ್ನೋ ಪ್ರಶ್ನೆಗೆ ಉತ್ತರ ಭಗವದ್ ಅಧೀನ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಆದರೆ ಮನಸ್ಸಿನ ವಿಷಯದಲ್ಲಿ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಅಸ್ವಾತಂತ್ರ್ಯ ಇದೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ವೈಯಕ್ತಿಕ ಅನುಭವ ಮತ್ತು ಅನೇಕರ ಅನುಭವವೂ ಹೌದು. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ಕೃಷ್ಣ ಗೀತೆಯಲ್ಲಿ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಮನಸ್ಸು ಚಂಚಲಂ ಹಿ ಮನಃ. ಮನಸ್ಸು ಬಹಳ ಚಂಚಲ, ಆದರೆ ಅಭ್ಯಾಸದಿಂದ ಅದನ್ನು ನಿಗ್ರಹಕ್ಕೆ ತರಬಹುದು ಅನ್ನೋ ಮಾತನ್ನು ಯಾರಿಗೆ ಹೇಳ್ತಿದ್ದಾರೆ? ನಮಗೇನೂ ಸ್ವಾತಂತ್ರ್ಯವೇ ಇಲ್ಲ, ಮನಸ್ಸು ಪೂರ್ವ ಭಗವಂತನ ಕೈಯಲ್ಲಿ, ಅವನು ಆಡಿಸಿದಂತೆ ಆಡುವಂಥದ್ದದು ಅನ್ನೋದೇ ನಿಜ. ಆದರೆ ಗೀತೆಯಲ್ಲಿನ ಕೃಷ್ಣನ ಮಾತಿಗೆ ಏನರ್ಥ? ಅಭ್ಯಾಸದಿಂದ ಮನಸ್ಸನ್ನು ನಿಗ್ರಹಿಸು. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಿನ್ನ ಮನಸ್ಸೇ ನಿನಗೆ ಅತ್ಯಂತ ದೊಡ್ಡ ಮಿತ್ರ, ಪಳಗಿಸದೇ ಇದ್ದರೆ ನಿನಗೆ ಅದೇ ದೊಡ್ಡ ಶತ್ರು. ಇವೆಲ್ಲ ಮಾತುಗಳಿಗೆ ಏನರ್ಥ? ನಮಗೇನು ಸ್ವಾತಂತ್ರ್ಯವೇ ಇಲ್ಲ ನಮ್ಮ ಮನಸ್ಸಿನ ವಿಷಯದಲ್ಲಿ ಅಂತಾದರೆ ಈ ಮಾತುಗಳಿಗೆ ಅರ್ಥ ಹೇಳೋದು ಕಷ್ಟ ಆಗ್ತದೆ. ಆದ್ದರಿಂದ ನಮಗೆ ಪ್ರತ್ಯಕ್ಷ ಅನುಭವದಲ್ಲಿ ಬಂದಿರತಕ್ಕಂಥ ಸಂಗತಿ 2 ವಿಷಯಗಳು. ಒಂದು, ಮನಸ್ಸು ಚಂಚಲ, ಕ್ಷಣ ಕ್ಷಣಕ್ಕೆ ವಿಷಯದಿಂದ ವಿಷಯಕ್ಕೆ ನೆಗೀತದೆ. 2ನೇದ್ದು, ಅಭ್ಯಾಸದಿಂದ ಪ್ರಯತ್ನದಿಂದ ಅದೇ ಮನಸ್ಸನ್ನು ಕೇಂದ್ರೀಕರಿಸಿ ಜೀವನದಲ್ಲಿ ದೊಡ್ಡ ದೊಡ್ಡ ಲೌಕಿಕ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಬಹುದು. ಮನಸ್ಸಿಗೆ ಎಲ್ಲಿಂದ ವಿಚಾರಗಳು ಬರ್ತಾವೆ ನಮಗೆ ಗೊತ್ತಿಲ್ಲ. ವಿಚಾರಗಳು ಬಂದ ಮೇಲೆ ಓಹ್, ಈ ವಿಷಯದಲ್ಲಿ ಮನಸ್ಸು ವಿಚಾರ ಮಾಡ್ತಾ ಇದೆ ಅನ್ನೋ ಪ್ರಜ್ಞೆ ನಮಗೆ ಬರ್ತದೆ. ಆದರೆ ಅದನ್ನು ಮನಸ್ಸಿನಿಂದ ಹೊರದೂಡಲಿಕ್ಕೆ ನಮಗೆ ಸಾಧ್ಯ. ಈ ವಿಷಯ ನಾನು ಇವಾಗ ಓದೋದಿಲ್ಲ. ಈಗ ಪರೀಕ್ಷೆಗೆ ತಯಾರಿ ಮಾಡ್ತಿರ್ತಾನೆ, ಅವನಿಗೆ ಮತ್ಯಾವುದೋ ಒಂದು ಫ್ಯಾಂಟಸಿ, ಒಂದು ಸ್ವಚ್ಛಂದ ವಿಚಾರ, ಮನಸ್ಸಿಗೆ ಸಂತೋಷ ಕೊಡೋ ವಿಚಾರ ಬರುತ್ತೆ. ಆವಾಗ ಅವನು ಹೇಳ್ತಾನೆ, ಇದನ್ನು ಪರೀಕ್ಷೆ ಮುಗಿದ ಮೇಲೆ ನಾನು ಕೈಗೆ ತಗೋತೀನಿ, ಈಗ ಐ ವಾಂಟ್ ಟು ಫೋಕಸ್ ಆನ್ ದ ಸಬ್ಜೆಕ್ಟ್ ಐ ಆಮ್ ಸ್ಟಡಿ ಮಾಡ್ತಾನೆ. ಅದನ್ನು ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ನಮ್ಮ ಅನುಭವದಲ್ಲಿ ಬಂದಿದೆ. ಆದ್ದರಿಂದ ಮನಸ್ಸಿಗೆ ನಿಯಾಮಕ ಯಾರು? ಭಗವಂತ. ಏನಾದರೂ ನನಗೆ ಮಾಡೋ ಶಕ್ತಿ ಸ್ವಾತಂತ್ರ್ಯ ಇದೆಯಾ? ಖಂಡಿತ ಇದೆ. ಅಷ್ಟೇ ಅಲ್ಲ, ಮಾಡದಿದ್ದರೆ ಹಾಳಾಗಿ ಹೋಗ್ತೀನಿ, ಮಾಡಲೇಬೇಕು. ಮೋದಿಯವರು ಒಂದು ಭಾಷಣದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಎಷ್ಟು ದೊಡ್ಡ ಶ್ರೀಮಂತನಾಗಲಿ ಹಿ ಕ್ಯಾನಾಟ್ ಇನ್ಹೆರಿಟ್ ದಿಸ್ ಕ್ವಾಲಿಟಿ. ಮನಸ್ಸನ್ನು ನಿಗ್ರಹ ಮಾಡೋದು ಒಬ್ಬನ ಸ್ವಂತದ ಪ್ರಯತ್ನದಿಂದಲೇ ಸಾಧ್ಯ. ಯಾವುದು ಇಲ್ಲದಿದ್ದರೆ ಎಲ್ಲ ಇದ್ದು ಏನೂ ಇಲ್ಲ ಅಂತ ಅನಿಸಿಬಿಡಬಹುದು. ಯಾವುದು ಇದ್ದರೆ ಏನೂ ಇಲ್ಲದೆ ಇದ್ದರೂ ಎಲ್ಲವನ್ನೂ ಪಡೆಯಬಹುದು. ಅಂಥದ್ದಕ್ಕೆ ಸ್ವಂತದ ಪ್ರಯತ್ನ, ತಂದೆ ತಾಯಿ ಪದವಿ ಪ್ರತಿಷ್ಠೆ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ, ಸ್ವಂತದ ಪ್ರಯತ್ನ ಬೇಕು. ಆದ್ದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ, ನಮ್ಮ ಕೈಯಲ್ಲಿ ಈ ಮನಸ್ಸನ್ನು ತರಬೇತುಗೊಳಿಸಿ ನಮಗೆ ಯಾವುದನ್ನು ಸಾಧಿಸಬೇಕೋ ಅಂತ ಇರ್ತದೋ ಅದರಲ್ಲಿ ತೊಡಗಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಖಂಡಿತ ಇದೆ. ಇದು ನನ್ನ ವೈಯಕ್ತಿಕ ಅನಿಸಿಕೆ ಈ ವಿಷಯದಲ್ಲಿ. ನಮಸ್ಕಾರ. ಮತ್ತೆ ಯಾರಾದರೂ
ಏನಾದರೂ? ಓಕೆ. ಹೋದ ಅನುಸಂಧಾನದಲ್ಲಿ ಅಸತ್ತರ್ಕೈಹಿ ಅನ್ನೋ ಶಬ್ದಕ್ಕೆ ಗೋಪಾಲರಾವ್ ಅವರು ಒಂದು ಪ್ರಶ್ನೆ ಮಾಡಿದರು. ಆ ಪ್ರಶ್ನೆಯ ಮುಂದುವರಿದ ಭಾಗದಲ್ಲಿ ಶೂನ್ಯವಾದಿಗಳ ಪ್ರಸ್ತಾಪ ಅವರು ಮಾಡಿದಾಗ ಅವರು ಪ್ರಶ್ನೆಗೆ ಅವರೇ ಉತ್ತರ ಹೇಳಿದ್ದಾರೆ ಅಂತ ನನಗನಿಸಿ ಶ್ಲೋಕದಲ್ಲಿನ ಅಸತ್ತರ್ಕ ಶಬ್ದಕ್ಕೆ ಆ ಅರ್ಥವನ್ನು ಹೇಳಬಹುದು ಅಂತ ಉತ್ತರಿಸಿದ್ದೆ. ಆಮೇಲೆ ನನಗನ್ನಿಸ್ತು ಪ್ರಶ್ನೆಯ ಮೊದಲ ಭಾಗಕ್ಕೆ ಕೊಡಬೇಕಾದಷ್ಟು ಸ್ಪಷ್ಟವಾಗಿ ವಿಸ್ತಾರವಾಗಿ ಉತ್ತರ ಕೊಡಲಿಲ್ಲ ಅಂತ. ಅದಕ್ಕಾಗಿ ಈಗ ಅದನ್ನು ಮತ್ತೆ ಕೈಗೆ ಎತ್ಕೊಳ್ತಾ ಇದ್ದೇನೆ. ಪ್ರಶ್ನೆ ಏನು ಅಂದರೆ, ತರ್ಕ ಬೇರೆ ಬೇರೆ ಮತದವರಿಗೆ ಬೇರೆ ಬೇರೆ ಇದೆಯಾ ಅಥವಾ ಎಲ್ಲರೂ ಒಂದೇ ತರ್ಕ ಅನುಸರಿಸ್ತಾರಾ ಅನ್ನೋದು ಅವ್ರು ಮಾಡಿದ ಪ್ರಶ್ನೆ. ಅದಕ್ಕೆ ಉತ್ತರ ಮೂಲಭೂತವಾಗಿ ತರ್ಕ ಒಂದೇ. ಅದರಲ್ಲಿ ಕೆಲವು ಮಾರ್ಪಾಡು ಮಾಡಿಕೊಂಡು ಬೇರೆ ಬೇರೆ ದಾರ್ಶನಿಕರು ಬಳಸ್ತಾರೆ. ಈಗ ತರ್ಕ ಅಂದರೆ ಏನು? ಸರಳ ಶಬ್ದಗಳಲ್ಲಿ ಹೇಳೋದಾದರೆ, ಕಂಡದ್ದರ ಮೇಲೆ ಕಾಣದ್ದನ್ನು ಊಹಿಸೋದು. ಅದನ್ನೇ ತರ್ಕಶಾಸ್ತ್ರದ ಭಾಷೆಯಲ್ಲಿ ವ್ಯಾಪ್ಯದಿಂದ ವ್ಯಾಪಕವನ್ನು ಕಾಣುವ ಪ್ರಯತ್ನ. ಏನು ವ್ಯಾಪ್ಯ ಅಂದ್ರೇನು, ವ್ಯಾಪಕ ಅಂದ್ರೇನು? ವ್ಯಾಪ್ಯ ಅಂದರೆ ಅಲ್ಪದೇಶ ವೃತ್ತಿ. ಅಲ್ಪದೇಶದಲ್ಲಿ ಕಣ್ಣಿಗೆ ಕಂಡದ್ದರ ಆಧಾರದ ಮೇಲೆ ಕಣ್ಣಿಗೆ ಕಾಣದ ಪ್ರದೇಶಗಳಲ್ಲಿ ಇರಬಹುದಾದ ಸತ್ಯವನ್ನು ಊಹೆ ಮಾಡೋದು. ಈ ತರ್ಕದ ವ್ಯಾಖ್ಯೆಯನ್ನು ಸಾಧಾರಣ ಎಲ್ಲ ದಾರ್ಶನಿಕರು ಒಪ್ಪಿದ್ದಾರೆ. ಬೌದ್ಧರು, ಜೈನರು, ಸಾಂಖ್ಯರು, ವೇದಾಂತಿಗಳು ಎಲ್ಲ ದಾರ್ಶನಿಕರು ಈ ತರ್ಕವನ್ನು ಒಪ್ಪಿದ್ದಾರೆ. ಆದರೆ ಕೆಲ ಮಾರ್ಪಾಡುಗಳನ್ನು ಮಾಡಿಕೊಂಡು ಬಳಸಿದ್ದಾರೆ. ತರ್ಕದ ಬಗ್ಗೆ ಭಾರತೀಯರಾದ ನಾವೆಲ್ಲ ತಿಳಿಯಬೇಕಾದ ಒಂದೆರಡು ಸಂಗತಿಗಳಿವೆ. ಮೊದಲನೇದಾಗಿ, ಎಲ್ಲ ದಾರ್ಶನಿಕರು ನಾಸ್ತಿಕರನ್ನು ಮೊದಲು ಮಾಡಿಕೊಂಡು 108 ದರ್ಶನಗಳಿವೆ ನಮ್ಮಲ್ಲಿ. ಏನು ದರ್ಶನ ಅಂದರೆ ವಿಷನ್. ಪ್ರಪಂಚವನ್ನು, ಈ ಪ್ರಪಂಚದ ಆಚೆ ಇರಬಹುದಾದ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡ ರೀತಿ, ಇದನ್ನು ಮಂಡಿಸುವಲ್ಲಿ ಎಲ್ಲ ದಾರ್ಶನಿಕರು ಅನುಸರಿಸಿದ ರೀತಿ ತರ್ಕ. ತರ್ಕದ ತಳಹದಿಯ ಮೇಲೆ ತಮ್ಮ ವಿಚಾರಗಳನ್ನು ಮಂಡಿಸಿದರು. ಇದೊಂದು ದೊಡ್ಡ ದರ್ಶನ ಶಾಸ್ತ್ರವಾಗಿ ನಮ್ಮಲ್ಲಿ ಬೆಳೀತು. ಎಲ್ಲಿ ತನಕ ಅಂದ್ರೆ, ದೇವರನ್ನೇ ವೇದಗಳನ್ನೇ ಧಿಕ್ಕರಿಸಿದ ನಾಸ್ತಿಕನಿಗೆ ಈ ದರ್ಶನಶಾಸ್ತ್ರದಲ್ಲಿ ಒಂದು ಸ್ಥಾನವನ್ನು ಕೊಡಲಾಯಿತು. ನೀವು ದರ್ಶನಶಾಸ್ತ್ರಗಳ ಪುಸ್ತಕ ತೆಗೆದು ನೋಡಿದರೆ ಮೊಟ್ಟ ಮೊದಲಿಗೆ ನಿಮಗೆ ಸಿಗೋದು ಚಾರ್ವಾಕ ಶಾಸ್ತ್ರ. ಈ ಯಾಕೆ ಅವನಿಗೊಂದು ಸ್ಥಾನ ಕೊಟ್ಟರು? ವೇದ ಅಲ್ಲಗಳಿತಾನೆ, ದೇವರನ್ನು ಅಲ್ಲಗಳಿತಾನೆ, ಅತೀಂದ್ರಿಯ ಅನುಭವ ಅಲ್ಲಗಳಿತಾನೆ, ಶಾಸ್ತ್ರಗಳಲ್ಲಿ ಅವನಿಗೆ ಸ್ಥಾನವೇ ಇರಬಾರ್ದು. ಅಂಥ ಚಾರ್ವಾಕನಿಗೆ ಕರೆದು ಮೊದಲನೇ ಸ್ಥಾನ ಕೊಟ್ಟರು. ಅಪ್ಪ, ಇಲ್ಲಿಂದನೇ ಜರ್ನಿ ಶುರುವಾಗೋದು, ಬಾ ನೀನು ಬಾ. ಒಂದೇ ಕಂಡೀಷನ್ ಏನು? ಏನು ಹೇಳ್ತಿ ಅದನ್ನು ತರ್ಕದ ತಳಹದಿಯ ಮೇಲೆ ಹೇಳಬೇಕು. ನೋಡಿ, ಇಲ್ಲಿಂದ ಶುರು ತರ್ಕದ ಉಪಯೋಗ. ಈ ತರಹದ ವೈಚಾರಿಕ ಸ್ವಾತಂತ್ರ್ಯ ಇದು ಭಾರತೀಯ ತತ್ವಶಾಸ್ತ್ರದ ವೈಶಿಷ್ಟ್ಯ. ಪ್ರಪಂಚದ ಯಾವ ದೊಡ್ಡ ಧರ್ಮಗಳಲ್ಲೂ ಈ ತರಹದ ಸ್ವಾತಂತ್ರ್ಯ, ನೀವು ಇತಿಹಾಸ ನೋಡಿದರೆ ನಿಮಗೆ ಸ್ಪಷ್ಟವಾಗ್ತದೆ. ಯಾವ ಧರ್ಮಗಳು ಈ ತರಹದ ಸ್ವಾತಂತ್ರ್ಯ ಕೊಡಲಿಲ್ಲ. ಭಾರತೀಯ ತರ್ಕಶಾಸ್ತ್ರ ನಾವು ಹೆಮ್ಮೆ ಪಡಬೇಕಾದ ಸಂಗತಿಗಳಲ್ಲೂ ಒಂದು. ಎರಡನೇದ್ದು, ಈ ಎಲ್ಲ ದಾರ್ಶನಿಕರು ಬಳಸ್ತಕ್ಕಂಥ ಒಂದು ಪದ್ಧತಿ ತರ್ಕಶಾಸ್ತ್ರದಲ್ಲಿ ಅಂದರೆ ಪ್ರಮಾಣ ಪ್ರಮೇಯ. ಸರಳ ಶಬ್ದಗಳಲ್ಲಿ ಹೇಳೋದಾದರೆ, ಟೂಲ್ಸ್ ಆ್ಯಂಡ್ ದ ಆಬ್ಜೆಕ್ಟ್ಸ್. ವಿಷಯದ ಜ್ಞಾನ ನಾವು ಮಾಡಿಕೊಳ್ಳಲಿಕ್ಕೆ ತರ್ಕ ಬಳಸ್ತೀವಿ. ಆ ವಿಷಯದ ಜ್ಞಾನಕ್ಕೆ ಸಾಧನ, ಅದೇ ಟೂಲ್ ಅಂತ ಹೇಳಿದೆ, ಅದು ಯಾವುದಿದೆಯೋ ಅದು ಒಂದು. ಇನ್ನೊಂದು, ಆ ಟೂಲ್ಗಳನ್ನು ಬಳಸಿ ಏನು ಜ್ಞಾನವನ್ನು ಮಾಡಿಕೊಳ್ತೀವೋ ಅದು. ಹೀಗೆ ಆ ಟೂಲ್ಗಳನ್ನು ಪ್ರಮಾಣ ಅಂತ ಕರೆದ್ರು.
ಯಾವುದರ ಜ್ಞಾನ ಮಾಡ್ಕೊಳ್ತೀವೋ ಆ ಟೂಲ್ಗಳನ್ನು ಬಳಸಿ ಅದನ್ನು ಪ್ರಮೇಯ ಅಂತ ಕರೆದ್ರು. ಪ್ರಮಾಕರಣಂ ಪ್ರಮಾಣಂ, ಪ್ರಮಾ ವಿಷಯ ಯಾವುದು ಅದು ಪ್ರಮೇಯ. ಪ್ರಮಾ ಅಂದರೆ ಯಥಾರ್ಥ ಜ್ಞಾನ, ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಪ್ರಮೇಯ. ಆ ಯಥಾರ್ಥ ಜ್ಞಾನವನ್ನು ನಮಗೆ ಮಾಡಿಸಿಕೊಡ್ತಕ್ಕಂಥ ಕರಣ ಅಂದರೆ ಸಾಧನ, ಅದು ಪ್ರಮಾಣ. ಇದನ್ನು ಎಲ್ಲ ದಾರ್ಶನಿಕರು ಒಪ್ಪಿದ್ದಾರೆ. ಯಾವ ವಿಷಯದ ಬಗ್ಗೆ ನಾವು ಚಿಂತಿಸ್ತಾ ಇದ್ದೇವೆ ಮತ್ತು ಈ ಚಿಂತನೆಗೆ ಯಾವ ಟೂಲ್ಗಳನ್ನು ಬಳಸ್ತೇವೆ, ಇದನ್ನು ಮೊದಲು ನಿರ್ಧಾರವಾಗಿಟ್ಟುಕೊಂಡು ಮುಂದೆ ಚಿಂತನೆ ಮುಂದುವರಿತದೆ. ನಾನು ಸುಮಾರು 30-35 ವರ್ಷಗಳ ಹಿಂದೆ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದಾಗ, ಈ ದೇಶಕ್ಕೆ ಹೊಸದಾಗಿ ಬಂದ ಸಮಯ, ಹಾರ್ವರ್ಡ್ ಯೂನಿವರ್ಸಿಟಿಯ ಭಾರತೀಯ ತರ್ಕಶಾಸ್ತ್ರದಲ್ಲಿ PhD ಮಾಡ್ತಾ ಇದ್ದ ಒಬ್ಬ ರಾಜಸ್ಥಾನದ ವಿದ್ಯಾರ್ಥಿ ಫೋನ್ ಮಾಡಿದ ಅನಿರೀಕ್ಷಿತವಾಗಿ. ನನಗೆ ಪರಿಚಯವೇ ಇಲ್ಲ. ಫೋನ್ ಮಾಡಿ ನನ್ನ ಹೆಸರು ಕೇಳಿ, ಯಾರೋ ನಾನಿದ್ದಲ್ಲಿಂದ ಹೋದ ಭಾರತೀಯರು ಅವನಿಗೆ ನನ್ನ ಟೆಲಿಫೋನ್ ನಂಬರ್ ಕೊಟ್ಟಿದ್ದಾರೆ. ಗುರುಕುಲ ಪದ್ಧತಿಯಲ್ಲಿ ತರ್ಕಶಾಸ್ತ್ರ ಓದಿದ್ದಾನೆ ಅಂತ ನನ್ನ ಹೆಸರು ಹೇಳಿ ನಂಬರ್ ಕೊಟ್ಟಿದ್ದಾರೆ. ಅವನು ಅಷ್ಟರ ಮೇಲೆ ನನಗೆ ಫೋನ್ ಮಾಡಿ, ತರ್ಕಶಾಸ್ತ್ರದಲ್ಲಿ ಯಾವ್ಯಾವ ಗ್ರಂಥ ನಿಮಗೆ ಪಾಠ ಆಗಿದೆ, ಭಾರತದಲ್ಲಿ ನಿಮ್ಮ ಗುರುಕುಲ ಎಲ್ಲಿದೆ, ಯಾವುದು, ನನಗೆ ಗೊತ್ತಿರೋ ತರ್ಕಶಾಸ್ತ್ರದ ವಿದ್ವಾಂಸರು ದಕ್ಷಿಣ ಭಾರತದಲ್ಲಿ ಯಾರು, ಅವರಲ್ಲಿ ಯಾರಿಗಾದರೂ ಇಂಗ್ಲೀಷ್ನಲ್ಲಿ ತರ್ಕದ ಪಾಠ ಮಾಡೋ, ತರ್ಕಶಾಸ್ತ್ರದ ಪಾಠ ಮಾಡೋ ಸಾಮರ್ಥ್ಯ ಇದೆಯೇ, ಇತ್ಯಾದಿ ವಿಷಯಗಳನ್ನು ವಿಚಾರಿಸಿದರು. ನಾನು ಆ ವಿದ್ಯಾರ್ಥಿಗೊಂದು ಪ್ರಶ್ನೆ ಕೇಳಿದೆ. ಭಾರತದಲ್ಲಿ ತರ್ಕಶಾಸ್ತ್ರದ ಅಧ್ಯಯನ ಮುಗಿಸಿ ವಿಶೇಷ ಅಧ್ಯಯನಕ್ಕೆ ಅಂತ ಇಲ್ಲಿ ನೀವು ಬಂದಿದ್ದೀರಿ, ನಿಮಗೆ PhD ಗೈಡ್ ಯಾರಿಲ್ಲಿ, ನಿಮ್ಮ ಮುಂದಿರೋ ಸವಾಲುಗಳು ಏನು ಈ ಸಂಶೋಧನೆಯಲ್ಲಿ? ಅವ್ರು ಹೇಳಿದರು, ಯೂನಿವರ್ಸಿಟಿಯಿಂದ ಅಧಿಕೃತ ಮಾರ್ಗದರ್ಶಕರು ಒಬ್ಬರಿದ್ದಾರೆ, ತುಂಬ ಒಳ್ಳೆಯವರು, ಆದರೆ ನಿಜವಾದ ಮಾರ್ಗದರ್ಶಕರು ಭಾರತದಲ್ಲಿ ನಾ ಕಲಿತ ಗುರುಕುಲದಲ್ಲಿರ್ತಕ್ಕಂಥ ನನ್ನ ಗುರುಗಳೇ. ಸವಾಲು ಅಂತ ಕೇಳಿದಿರಿ, ಒಂದೇ ದೊಡ್ಡ ಸವಾಲು ಭಾಷೆಯ ಸವಾಲು. ನಮ್ಮ ತರ್ಕಶಾಸ್ತ್ರ, ಭಾರತೀಯ ತರ್ಕಶಾಸ್ತ್ರ ಎಷ್ಟು ಆಳಕ್ಕೆ ಹೋಗಿದೆ ಅಂದರೆ, ಒಂದಲ್ಲ ಹಲವಾರು PhD ಮಾಡಬಹುದು, ಆದರೆ ವಿಷಯ ವಿವರಿಸಲಿಕ್ಕೆ ಸಮಾನಾರ್ಥಕ ಪದಗಳನ್ನು ದೊರಕಿಸೋದು ಇಂಗ್ಲೀಷ್ನಲ್ಲಿ ಬಹಳ ಕಷ್ಟ ಆಗಿದೆ. ಈ ವಿಷಯದ ಮೇಲೆ ಇಂಗ್ಲೀಷ್ನಲ್ಲಿ ಕೈ ಬೆರಳೆಣಿಕೆಗೆ ಕೂಡ ಸಿಗದಷ್ಟು ಮಾತ್ರ ಗ್ರಂಥಗಳಿವೆ. ಜ್ಞಾನ ಬೇಕಾದಷ್ಟಿದೆ. ತರ್ಕದಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ಪಾರಿಭಾಷಿಕ ಪದಗಳನ್ನು ಬಳಸದೆ ಅಥವಾ ಸಮಾನಾರ್ಥಕ ಇಂಗ್ಲೀಷ್ ಪದ ಬಳಸಿ ವಿಷಯ ವಿವರಿಸೋದು ನನ್ನ ಮತ್ತು ನನ್ನ ಇಲ್ಲಿನ ಪ್ರೊಫೆಸರ್ ಮುಂದಿರೋ ದೊಡ್ಡ ಸವಾಲಾಗಿದೆ. ಇಬ್ಬರು ಕೂಡಿಯೇ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಇದನ್ನು ಇಲ್ಲಿ ಹೇಳ್ತಾ ಇರೋ ಕಾರಣ ಇಷ್ಟೇ, ಭಾರತೀಯ ತರ್ಕಶಾಸ್ತ್ರ ಇಡೀ ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ದೇಶ ವಿದೇಶಗಳಿಂದ ಜನ ಬಂದು ಕಲಿಯುವಂಥ ಶಾಸ್ತ್ರ ಆಗಿತ್ತು. ತಕ್ಷಶಿಲಾ, ನಾಲಂದ ಮುಂತಾದ ಆಗಿನ ಯೂನಿವರ್ಸಿಟಿಗಳಲ್ಲಿ ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಇತ್ತು. ಇಂದು ಕೆಲವು ಇಲ್ಲಿನ ಯೂನಿವರ್ಸಿಟಿಗಳಲ್ಲಿ ಬರೀ ಸಂಸ್ಕೃತ ಅಲ್ಲ, ತರ್ಕ ಡಿಪಾರ್ಟ್ಮೆಂಟ್ಗಳಿವೆ. ಭಾರತೀಯ ತರ್ಕಶಾಸ್ತ್ರದ ಮೇಲೆ ಉನ್ನತ ಅಧ್ಯಯನ ಮಾಡ್ತಾ ಇರೋ ಕೆಲವು ವಿದ್ಯಾರ್ಥಿಗಳು ಇದ್ದಾರೆ. ನನ್ನ ಇನ್ನೊಂದು ಅನುಭವ ಹೇಳಿ ಈ ಉಪನ್ಯಾಸ ಮುಗಿಸ್ತೇನೆ. ಟೆನಿಸಿ ಸ್ಟೇಟ್ನ ಬೆಲ್ಮಾಂಟ್ ಕಾಲೇಜಿನ ಲ್ಯಾಟಿನ್ ಪ್ರೊಫೆಸರ್ ಒಬ್ಬರು ನನ್ನ ಹತ್ರ ತರ್ಕ ಸಂಗ್ರಹ ಓದಲಿಕ್ಕೆ ಬರ್ತಿದ್ರು. ಅವರು ಅದರಲ್ಲಿನ ವಿಷಯ ಕೇಳಿ ಎಷ್ಟು ಉತ್ಸಾಹಿತರಾಗ್ತಿದ್ರು ಅಂದರೆ, ಇದು ಎಷ್ಟು ಚೆನ್ನಾಗಿದೆ, ಇದನ್ನು ರೆಕಾರ್ಡ್ ಮಾಡ್ಕೊಳ್ಳ, ಇದನ್ನು ನಮ್ಮ ಯಾವ ವೆಸ್ಟರ್ನ್ ಲಾಜಿಷಿಯನ್ ಕೂಡ ಪ್ರಸ್ತಾಪ ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಯೂಸ್ ಟು ಗೆಟ್ ಸೋ ಎಕ್ಸೈಟೆಡ್. ನಾನು ಪಾಠ ಮಾಡ್ತಾ ಇದ್ದ ತರ್ಕ ಸಂಗ್ರಹ ಅನ್ನೋದು ನಮ್ಮಲ್ಲಿ ತರ್ಕ ಓದುವವರಿಗೆ ಮೊದಲನೇ ತರಗತಿ ಪುಸ್ತಕ. ಬರೀ ಭಾರತೀಯ ತತ್ವಶಾಸ್ತ್ರ ಅಲ್ಲ, ಪಾಶ್ಚಾತ್ಯ ತತ್ವಶಾಸ್ತ್ರಕ್ಕೂ ತರ್ಕ ಬೇಕು. ಲಾಜಿಕ್ ಈಸ್ ಲಾಜಿಕ್, ವೆದರ್ ಇಟ್ ಈಸ್ ಈಸ್ಟರ್ನ್ ಆರ್ ವೆಸ್ಟರ್ನ್. ಥಾಮಸ್ ಅಂತ ಒಬ್ಬ
ಥಾಮಸ್ ಅಕ್ವೈನಸ್ ಅಂತ ಲಾಸ್ಟ್ ನೇಮ್ ನೆನಪು ನನಗೆ. ಒಬ್ಬ ಕ್ಯಾಥೋಲಿಕ್ ಪ್ರೀಸ್ಟ್, ಇಟಲಿಯವ. ಅವನು ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಕ್ಯಾನ್ ಬಿ ಆರ್ಗ್ಯೂಡ್ ಇನ್ 5 ways ಅಂತ ಹೇಳ್ತಾನೆ. ಅಂದರೆ ವೆರಿ ಸಿಮಿಲರ್ ಥಾಟ್ಸ್ ವಿ ಹ್ಯಾವ್. ಅದಕ್ಕೆ ಒಂದು ದೃಷ್ಟಾಂತವಾಗಿ ಹೇಳ್ತಾ ಇದ್ದೇನೆ. ಪಂಚಹೇತ್ವಾಭಾಸಃ ಅಂತ ತರ್ಕದ 5 ದೋಷಗಳನ್ನು ನಮ್ಮ ಶಾಸ್ತ್ರೀಯ ತರ್ಕಸಂಗ್ರಹ ಗ್ರಂಥದಲ್ಲಿ ಲಿಸ್ಟ್ ಮಾಡಿದ್ದಾರೆ. ಇಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಕ್ಯಾನ್ ಬಿ ಆರ್ಗ್ಯೂಡ್ ಇನ್ 5 ways. ದೇವರ ಅಸ್ತಿತ್ವ ಸಮರ್ಥನೆ ಮಾಡತಕ್ಕಂಥ ವಾದಗಳು ಅನ್ನೋ ಶಬ್ದವನ್ನು ಬಹಳ ಹುಷಾರಾಗಿ ಬಳಸ್ತಾನೆ ಇವನು. ಈ 5 ways ಅಂತ ಕರೀತಾರೆ ಅವನ್ನು. ನಮಗವೇನು ಹೊಸವಲ್ಲ. ಕಾರ್ಯಕಾರಣ ಭಾವ, ಅಶಾಶ್ವತ ಜಗತ್ತಿನ ಹಿಂದೆ ಒಪ್ಪಲೇಬೇಕಾದ ಶಾಶ್ವತ ಸತ್ಯ, ಈ ವಿಷಯಗಳನ್ನೇ ಅಲ್ಲಿ ವಿವರಿಸಿದ್ದಾರೆ. ಜನ್ಮಾದ್ಯಸ್ಯತಃ ಅನ್ನುವಲ್ಲಿ ನಾವು ಮಾಡಿರೋ ವಿಚಾರ ಅದೇ. ಭಾಷೆ ಮತ್ತು ಹೇಳಿದ ರೀತಿ ಸ್ವಲ್ಪ ಬೇರೆ ಬೇರೆ. ನೋಡಿ, ಸೇಂಟ್ ಥಾಮಸ್ ಅಕ್ವೈನಸ್ ಹೇಳಿರ್ತಕ್ಕಂಥ 5 ಆರ್ಗ್ಯುಮೆಂಟ್ಸ್. ಮೊದಲನೆಯದ್ದು, ಅದರ ವಿವರ ಅವನ ಮಾತುಗಳಲ್ಲೇ ಕೇಳಿ. ದ ಅನ್ಮೂವ್ಡ್ ಮೂವರ್. ನಾವು ಭಾಗವತದಲ್ಲಿ ಇದನ್ನು ಮಾತಾಡಿದ್ದೀವಿ. ಚಲಿಸುವ ಪ್ರಪಂಚದ ಹಿಂದಿನ ಚಲಿಸದ ಸತ್ಯ, ದ ಅನ್ಮೂವ್ಡ್ ಮೂವರ್. ಎರಡನೇದ್ದು ಕಾಸಾಲಿಟಿ, ನಮ್ಮ ಕಾರ್ಯಕಾರಣ ಭಾವ. ಪ್ರತಿ ಕಾರ್ಯದ ಹಿಂದೆ ಒಂದು ಕಾರಣ ಬೇಕು. ಈ ಜಗತ್ತು ಅನ್ನೋ ಕಾರ್ಯದ ಹಿಂದೆ ಒಂದು ಕಾರಣ ಇದೆ, ಅದೇ ದೇವರು. ಕಂಟಿಂಜೆನ್ಸಿ ಆರ್ ಡಿಪೆಂಡೆನ್ಸಿ ಅಂದರೆ ಇಟ್ಸ್ ಎಕ್ಸಿಸ್ಟೆನ್ಸ್ ಮಸ್ಟ್ ಹ್ಯಾವ್ ಎ ಕಾಸ್, ನಾಟ್ ಮಿಯರ್ಲಿ ಅನದರ್ ಕಂಟಿಂಜೆಂಟ್ ಥಿಂಗ್, ಬಟ್ ಸಮಥಿಂಗ್ ದ್ಯಾಟ್ ಎಕ್ಸಿಸ್ಟ್ಸ್ ಬೈ ನೆಸೆಸಿಟಿ, ಸಮಥಿಂಗ್ ದ್ಯಾಟ್ ಮಸ್ಟ್ ಎಕ್ಸಿಸ್ಟ್ ಇನ್ ಆರ್ಡರ್ ಫಾರ್ ಎನಿಥಿಂಗ್ ಎಲ್ಸ್ ಟು ಎಕ್ಸಿಸ್ಟ್. ನಾವು ಶಾಸ್ತ್ರದಲ್ಲಿ ಪದೇ ಪದೇ ಇದನ್ನು ಹೇಳ್ತೀವಿ. ಜಗತ್ತಿನ ಅಸ್ತಿತ್ವದಿಂದ ಹಿಂದೆ ಇರೋ ಕಾರಣ ಅದು ಪರತಂತ್ರ ಪರಾಧೀನ ಅಂತ ಆದರೆ ಅದಕ್ಕೆ ಮತ್ತೆ ಕಾರಣ ಬೇಕು. ಹೀಗೆ ಮತ್ತೊಂದರ ಮೇಲೆ ಅವಲಂಬಿತವಲ್ಲದ ವಸ್ತು ಈ ಜಗತ್ತಿಗೆ ಕಾರಣ, ಅವನೇ ದೇವರು ಅನ್ನೋದು. ನಾಲ್ಕನೆಯದ್ದು ಡಿಗ್ರಿ. ದ ಅಲ್ಟಿಮೇಟ್ ಆರ್ ದ ಸೋರ್ಸ್ ಆಫ್ ಆಲ್ ಕ್ವಾಲಿಟೀಸ್ ಆಫ್ ವೇರಿಯಸ್ ಡಿಗ್ರೀಸ್. ಫಾರ್ ಎಕ್ಸಾಂಪಲ್ ಟ್ರುತ್, ಲೈಟ್, ನಾಲೆಜ್ ಎಟ್ಸೆಟ್ರಾ. ನಮ್ಮ ಬೃಹತ್ ಅದೇ ಬ್ರಹ್ಮ ಅಂತ ಹೇಳ್ತೀವಲ್ಲ, ಅದರ ಪ್ರತಿಧ್ವನಿ ಇದು. ದ ಅಲ್ಟಿಮೇಟ್ ಆರ್ ದ ಸೋರ್ಸ್ ಆಫ್ ಆಲ್ ಕ್ವಾಲಿಟೀಸ್ ಆಫ್ ವೇರಿಯಸ್ ಡಿಗ್ರೀಸ್. ಈಗ ಜ್ಞಾನ ಇದೆ, ನಮ್ಮಲ್ಲಿ ಎಷ್ಟೋ ಸ್ವಲ್ಪ ಜ್ಞಾನ ಇದೆ. ಇದರ ಡಿಗ್ರಿ, ಈ ಜ್ಞಾನದ ಒಂದು ಅಂಶಗಳು ಯಾರಲ್ಲೋ ಕಡಿಮೆ ಇದೆ, ಯಾರಲ್ಲೋ ಹೆಚ್ಚಿದೆ. ಅತ್ಯಂತ ಹೆಚ್ಚು ಬೃಹತ್ತಾದ ಜ್ಞಾನ ಎಲ್ಲಿ ಇದೆಯೋ ಅದು ದೇವರು. ಸತ್ಯ, ನಮ್ಮಲ್ಲೆಲ್ಲರಲ್ಲೂ ಕೆಲಮಟ್ಟದ ಸತ್ಯ ಇದೆ. ಈ ಸತ್ಯದ ಸೀಮೆ, ಆತ್ಯಂತಿಕ ಪರಿಧಿ, ಪೀಕ್, ಅದು ಭಗವಂತ. ನಮ್ಮ ಬ್ರಹ್ಮ ಶಬ್ದದ ವಿವರ ಇದು. ಯಾವುದು ಅತ್ಯಂತ ಬೃಹತ್ತೋ ಅದು ಬ್ರಹ್ಮ. ಕೊನೆಯದಾಗಿ ಇಂಟೆಲಿಜೆಂಟ್ ಡಿಸೈನ್. ಇದು 5th ವೇ. ಪರ್ಸೀವ್ಡ್ ಎವಿಡೆನ್ಸ್ ಆಫ್ ಇಂಟೆಲಿಜೆಂಟ್ ಡಿಸೈನ್ ಇನ್ ದ ನ್ಯಾಚುರಲ್ ವರ್ಲ್ಡ್. ಇದಂತೂ ನಾನು ಓದ್ತಾ ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನ್ನೋದರ ಛಾಯೆ ನಾವು ಈ ಮಾತಿನಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ತಾರ್ಕಿಕರ ಕೈಗೆ ಇವು ಸಿಕ್ಕರೆ ಒಂದು ಕಾರ್ಯಕಾರಣ ಭಾವದಲ್ಲೇ ಇವನ್ನೆಲ್ಲ ಅಂತರ್ಭಾವಗೊಳಿಸಿ ಉಳಿದವಕ್ಕೆ ವಿನಾಕಾರಣ 5 ಕಾರಣ ಅಂತ ಹಿಗ್ಗಿಸಿದ್ದೀರಿ, ಗೌರವ ಅನ್ನೋ ದೋಷ ಇದಕ್ಕೆ ಅಂತ ಹೇಳಿ ತಣ್ಣಗೆ ಕೊಡ್ತಾ ಇದ್ದರು. ಇದನ್ನು ಈ 5 ways ಹೇಳಿದವನೇ ಈ ತರ್ಕ ಭಗವಂತನ ಅಸ್ತಿತ್ವಕ್ಕೆ, ಸಾಧನೆಗೆ ಅತ್ಯಂತ ದುರ್ಬಲ ಸಾಧನಗಳಿವು. ತತ್ವಶಾಸ್ತ್ರದ ಆರಂಭಿಕ ವಿದ್ಯಾರ್ಥಿಗಳಿಗಾಗಿ ರಚಿಸಲ್ಪಟ್ಟಿರ್ತಕ್ಕಂಥವುಗಳು ಅಂತ ಹೇಳ್ತಾನೆ. ಆದ್ದರಿಂದ ಅವನ್ನ ಪ್ರೂಫ್ಸ್ ಅಂತ ಹೇಳಿದೆ, ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾನೆ. ದೇವರನ್ನು ತಿಳಿಯಲಿಕ್ಕೆ ಪ್ರೂಫ್ ಏನು, ಅತ್ಯಂತ ಪ್ರಬಲ ಸಾಧನ ಏನು ಅಂದರೆ ಅವನು ಹೇಳೋ ಉತ್ತರ ನಿಮಗೆ ಆಶ್ಚರ್ಯ ಆಗಬಹುದು. ಈ ಸೃಷ್ಟಿ ಅಂತ ಹೇಳ್ತಾನೆ. ನಮ್ಮ ಆಚಾರ್ಯರು ಹೇಳಿದ ಮಾತು. ನನ್ನ ಸಮಯ ಮುಗಿತಾ ಬಂತು. ಈ ವಿಷಯದಲ್ಲಿ ಇನ್ನೂ ಹೇಳಬೇಕಾದ ಕೆಲವು ಮಾತುಗಳಿದೆ. ಮುಂದಿನ ಅನುಸಂಧಾನದಲ್ಲಿ
ಅದನ್ನು ಹೇಳಿಕೊಂಡು ಆಮೇಲೆ ಮುಂದಿನ ವಿಷಯಕ್ಕೆ ಹೋಗೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಕೇಳಿಸ್ತಾ ಇದೆಯಲ್ಲ? ಯಾರಿಗಾದ್ರೂ ಏನಾದರೂ ಕೇಳೋದಿದ್ರೆ ಒಂದು ಪ್ರಶ್ನೆ ಕೇಳಬಹುದು, ಒಂದು 5 ನಿಮಿಷ. Christian theology is also based on logic. 20ನೇ ಶತಮಾನದ ಆರಂಭದಲ್ಲಿ ಸುಮಾರು 1920 ಅಂತ ನೆನಪು, ವಿಟಿಕನ್ ಸಂಸ್ಥೆಯಿಂದ ಈ ಥಾಮಸ್ ಅಕ್ವೈನಸ್ಸನ ಥಿಯಾಲಜಿಯನ್ನು ಕ್ಯಾಥೋಲಿಕ್ ಚರ್ಚ್ನಿಂದ ಅಕ್ಸೆಪ್ಟೆಡ್ ರಿಲಿಜಿಯಸ್ ವರ್ಕ್ ಅಂತ ಅದಕ್ಕೊಂದು ಅಂಗೀಕಾರದ ಮುದ್ರೆಯನ್ನು ಹಾಕಿದ್ರು. ಧರ್ಮಶಾಸ್ತ್ರದ ಅಥವಾ ತತ್ವಶಾಸ್ತ್ರದ ಮಾತುಗಳನ್ನು ತರ್ಕದ ತಳಹದಿಯ ಮೇಲೆ ತಿಳಿಸಿರ್ತಕ್ಕಂಥ ಕೆಲವು ಕ್ರಿಶ್ಚಿಯನ್ ಥಿಯಾಲಜಿಸ್ಟ್ಸ್ ಪೈಕಿ ಥಾಮಸ್ ಅಕ್ವೈನಸ್ ಒಬ್ಬ. ನಮ್ಮ ಚಿಂತನೆಗೆ ನಮ್ಮ ತರ್ಕದ ಜಾಡನ್ನು ಅನುಸರಿಸಿಯೇ ಚಿಂತಿಸಿ ತಮ್ಮ ಜಗತ್ತಿನ ಬಗೆಗಿನ ವಿಚಾರಗಳನ್ನು ಮಂಡಿಸಿದ ಕೆಲವು ವಿಚಾರವಂತರಲ್ಲಿ ಇವನೊಬ್ಬ. ಹೀಗಾಗಿ ತರ್ಕ ಅಂದಾಗ ಬರೀ ನಮ್ಮ ದರ್ಶನಗಳಲ್ಲಿ ಮಾತ್ರ ಈ ತರ್ಕ ಉಪಯೋಗ ಆಗಿದ್ದಲ್ಲ, ವೆಸ್ಟರ್ನ್ ಥಿಯಾಲಜಿಯಲ್ಲೂ ಕೂಡ ಈ ತರ್ಕದ ಬಳಕೆ ಅಲ್ಲಲ್ಲಿ ನಮಗೆ ಕಾಣಸಿಗುತ್ತದೆ ಅನ್ನೋದನ್ನು ಹೇಳಲಿಕ್ಕೆ ಈ ಮಾತುಗಳನ್ನು ಹೇಳಿದೆ. ಮುಂದಿನ ಅನುಸಂಧಾನದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.